ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡುವಂತಹ ಸ್ಥಳ ಬೆಂಗಳೂರಿನ ಮಾರತಹಳ್ಳಿ ಓಲ್ಡ್ ಏರ್ಪೋರ್ಟ್ ಬಳಿ ಇರುವ HAL ಮ್ಯೂಸಿಯಂ. ಇದನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಯು 1940ರಲ್ಲಿ ಮುಂಬೈ ಮೂಲದ ಕೈಗಾರಿಕೋದ್ಯಮಿ ವಾಲ್ಚಂದ್ ಹಿರಾಚಂದ್ ಅವರು ಆಗಿನ ಮೈಸೂರು ಸರ್ಕಾರದ ಜೊತೆ ಸೇರಿಕೊಂಡು ಸ್ಥಾಪನೆ ಮಾಡಿದ್ದಾರೆ. ಮ್ಯೂಸಿಯಂ ಸ್ವಾತಂತ್ರ್ಯದ ನಂತರ ಭಾರತದ ವಾಯುಯಾನ ಕ್ಷೇತ್ರದಲ್ಲಿ ಉಪಯೋಗಿಸಿದ ವಿಮಾನ ಮಾದರಿಗಳು, ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳ ಸಂಗ್ರಹಗಳನ್ನ ನೋಡಬಹುದು. ಇನ್ನು ವಸ್ತು ಸಂಗ್ರಹಾಲಯದ ಒಳಗಡೆ ಗ್ರಂಥಾಲಯ, ವಿಮಾನ ಸಿಮ್ಯುಲೇಟರ್ಗಳು, ಅಣಕು ಏರ್ ಟ್ರಾಫಿಕ್ ಕಂಟ್ರೋಲ್ ಟವರ್ ಮತ್ತು ಏರೋ ಮಾಡೆಲಿಂಗ್ ಕ್ಲಬ್ ಅನ್ನು ಸಹ ನೋಡಬಹುದು. ಈ ಮ್ಯೂಸಿಯಂ 2001ರಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ ನಿರ್ಮಿಸಲಾಗಿದೆ. ಬನ್ನಿ ಸ್ನೇಹಿತರೆ, ನಾವೀಗ ಮ್ಯೂಸಿಯಂ ಒಳಗಡೆ ಹೋಗೋಣ. ಮೊದಲು ನಾವು ಮ್ಯೂಸಿಯಂನ ಪ್ರವೇಶ ದ್ವಾರದಲ್ಲಿ ಟಿಕೆಟ್ ಗಳನ್ನ ಪಡೆದುಕೊಳ್ಬೇಕಾಗ್ತದೆ. ದೊಡ್ಡವರಿಗೆ 70 ರೂಪಾಯಿ, 18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಹಾಗೂ ಮಕ್ಕಳಿಗೆ 30 ರೂಪಾಯಿ, ಹಾಗೆ ಕ್ಯಾಮೆರಾಗಳಿಗೆ ಸಪರೇಟ್ ಆಗಿ 100 ರೂಪಾಯಿ ಪೇ ಮಾಡಬೇಕಾಗ್ತದೆ. ಪ್ರವೇಶ ದ್ವಾರದ ಒಳಗಡೆ ಹೋಗ್ತಾನೆ ಚಂದವಾದ ಗಾರ್ಡನ್ ನೋಡಬಹುದು. ಜೊತೆಯಾಗಿ ಚಂದವಾದ ಮ್ಯೂಸಿಯಂನ ಗೇಟ್ ಅನ್ನು ಕೂಡ ನೋಡಬಹುದು. ಗೇಟಿನ ನಿಮ್ಮ ಎಡಭಾಗದಲ್ಲಿ ಅನೇಕ ಫೈಟರ್ ಜೆಟ್ ಗಳನ್ನ ನೋಡಬಹುದು. ಪ್ರತಿ ಫೈಟರ್ ಜೆಟ್ ನ ಎದುರುಗಡೆ ನಿಮಗೆ ಅದರ ಇನ್ಫಾರ್ಮೇಶನ್ ಬೋರ್ಡ್ ಗಳನ್ನ ಇಟ್ಟಿದ್ದಾರೆ. ಅದು ನಿಮಗೆ ಜೆಟ್ ನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅನುಕೂಲ ಆಗ್ತವೆ. ಮುಂದೆ ಹೋಗ್ತಾ ಹೋಗ್ತಾ ಅನೇಕ ಫೈಟರ್ ಜೆಟ್ ಗಳನ್ನ ಕೂಡ ನೋಡಬಹುದು. ನಿಮಗೆ ಕ್ಯಾಂಟೀನ್ ಎದುರುಗಡೆ ಇಂಡೋರ್ ಮ್ಯೂಸಿಯಂ ಕೂಡ ಇದೆ. ಇಲ್ಲಿ ಏರ್ಕ್ರಾಫ್ಟ್ ಲೈನ್ ಗಳ ಇಂಜಿನ್ ಗಳನ್ನ ಡಿಸ್ಪ್ಲೇ ಮಾಡಲಾಗಿದೆ. ಏರ್ಕ್ರಾಫ್ಟ್ ಬಗೆಗಿನ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ನೋಡಬಹುದು.
ಇಂಡೋರ್ ಮ್ಯೂಸಿಯಂನಿಂದ ಹೊರಗಡೆ ಬಂದಾಗ HL ಅವರ ಮೈಲ್ಸ್ಟೋನ್ಗಳ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಒಂದು ಹಾಲಿನಲ್ಲಿ ಪ್ರತ್ಯೇಕವಾಗಿ ಹಾಕಿದ್ದಾರೆ. ಅಲ್ಲಿ ನಿಮಗೆ 1940ರಿಂದ 2024 ಎಲ್ಲ ರೀತಿಯಾದಂತಹ ಮೈಲ್ಸ್ಟೋನ್ಗಳನ್ನು ನೋಡಬಹುದು. ಇದಿಷ್ಟು HL ಮ್ಯೂಸಿಯಂನ ಬಗೆಗಿನ ಮಾಹಿತಿ. ನಮಗಂತೂ ತುಂಬಾ ಖುಷಿ ಆಯಿತು ಈ ಸ್ಥಳಕ್ಕೆ ಬಂದು. ಪ್ರತಿಯೊಬ್ಬರು ನೋಡುವಂತಹ ಸ್ಥಳ. ಲೈಫ್ ನಲ್ಲಿ ಒಂದು ಸಲ ಆದ್ರೂ ಇಲ್ಲಿಗೆ ಭೇಟಿ ಕೊಡಿ. ಹಾಗೆ ಮಕ್ಕಳನ್ನು ಕೂಡ ಕರ್ಕೊಂಡು ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಆತ್ಮೀಯರ ಜೊತೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಾನು ನಿಮ್ಮ ಯಶ್ ಹೆಗ್ಡೆ ಮಾರ್ನಾಡ್. ಧನ್ಯವಾದಗಳು.